ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸುಮಲತಾ ಮತ್ತು ದರ್ಶನ್ ಅವರ ನಡುವೆ ಒಂದು ಚಿಕ್ಕದಾದಂಥ ಕೋಲ್ಡ್ ವಾರ್ ನಡೆದಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಕ್ಕಿದ್ದಂತೆ ಸುಮಲತಾ ಅಂಬರೀಶ್ ಅವರನ್ನು ಸೇರಿದಂತೆ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡಿ ಬಿಸಾಕಿದ್ರು. ಯಾರ ಸಹವಾಸನೂ ಬೇಡ ಅಂತ ಹೇಳ್ಬಿಟ್ಟು ಎಲ್ಲದರಿಂದನೂ ಕೂಡ ದೂರ ಉಳಿದು ಬಿಟ್ಟಿದ್ರು. ಇದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ ಅನ್ನುವಂತಹ ಊಹಾಪೋಹಗಳಿಗೆ, ಚರ್ಚೆಗಳಿಗೆ ನಾಂದಿ ಹಾಡಿತ್ತು. ಆದರೆ ಇದಕ್ಕೆ ನಟಿ ಮತ್ತು ಮಾಜಿ ಸಂಸದೆ ಆಗಿರುವಂಥ ಸುಮಲತಾ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಒಂದು ರೀತಿಯಲ್ಲಿ ಮದರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎರಡನೇ ಅಮ್ಮನ ರೀತಿ ದರ್ಶನ್ ಅವರು ಸುಮಲತಾ ಅಂಬರೀಶ್ ಅವರನ್ನು ನೋಡ್ತಾ ಇದ್ರು. ಆದರೆ ಸುಮಲತಾ ಅಂಬರೀಶ್ ಅವರು ದರ್ಶನ್ಗೆ ಮಾಡಿದಂತಹ ಮಹಾ ಮೋಸದ ಪರಿಣಾಮವಾಗಿ ಇಲ್ಲಿ ದರ್ಶನ್ ಕಂಪ್ಲೀಟ್ ಆಗಿ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಇಲ್ಲ, ಇವೆಲ್ಲದೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವರ ಆಪ್ತರ ಲೆಕ್ಕಾಚಾರ. ಅದೇನೇ ಇದ್ರೂ ಕೂಡ ಈಗ ಸುಮಲತಾ ಅಂಬರೀಶ್ ಅವರ ವಿರುದ್ಧ ದರ್ಶನ್ ಮತ್ತೊಂದು ಶಾಕನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಖ್ಯಾತ ಜ್ಯೋತಿಷಿ ಒಬ್ಬರು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಭವಿಷ್ಯವಾಣಿ ನಿಜವೇ ಆಗಿದ್ದಿದ್ದ ಹೌದಾದರೆ ದೊಡ್ಡ ಸಂಚಲನ ರಾಜಕೀಯದಲ್ಲಿ ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸೋದು ಸ್ಪಷ್ಟ. ಹೌದು, ಈ ಭವಿಷ್ಯವಾಣಿಯ ಪ್ರಕಾರ ದರ್ಶನ್ ಅವರು ದಿಟ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಈ ನಿರ್ಧಾರದಿಂದ ಸುಮಲತಾ ಅವರಿಗೆ ಬಿಗ್ ಶಾಕ್ ಎದುರಾಗಲಿದೆ ಅನ್ನೋದು ಮಾತ್ರ ವಾಸ್ತವ. ಹಾಗಾದರೆ ದರ್ಶನ್ ತೆಗೆದುಕೊಳ್ಳಲಿರುವಂಥ ಆ ನಿರ್ಧಾರ ಏನು? ಆ ಭವಿಷ್ಯವಾಣಿಯನ್ನು ನುಡಿದಂಥ ಆ ಜ್ಯೋತಿಷಿ ಯಾರು? ಇದು ಎಷ್ಟರ ಮಟ್ಟಿಗೆ ಸುಳ್ಳಾಗಬಹುದು, ಎಷ್ಟರ ಮಟ್ಟಿಗೆ ಸತ್ಯವಾಗಬಹುದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಂಡ್ಯದ ಮಾಜಿ ಸಂಸದೆ, ಅಂಬರೀಶ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಶ್ ಅವರು ದರ್ಶನ್ ಅವರ ಒಂದು ರೀತಿಯಲ್ಲಿ ಎರಡನೇ ತಾಯಿ ಅಂತಲೇ ಕರೆಸ್ಕೊಂಡಂತಹ, ಮದರ್ ಇಂಡಿಯಾ ಅಂತೇಳಿ ಕರೆಸ್ಕೊಂಡಂತಹ ಸುಮಲತಾ ಅಂಬರೀಶ್ ಅವರು ಇವತ್ತಿಗೆ ದರ್ಶನಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಯಾವಾಗ ದರ್ಶನ್ ಜೈಲು ಸೇರಿದ್ರು ಅದಾದ ಬಳಿಕ ದರ್ಶನನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡದಂತಹ ಸುಮಲತಾ ಅಂಬರೀಶ್ ವಿರುದ್ಧ ದರ್ಶನ್ ಸಹಜವಾಗಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಇಟ್ಕೊಂಡಿದ್ದಾರೆ. ಈ ಆಕ್ರೋಶ ಈಗಾಗಲೇ ಸ್ಫೋಟವಾಗಿದೆ. ದರ್ಶನ್ ಅವರು ಕಂಪ್ಲೀಟಾಗಿ ಸುಮಲತಾ ಅಂಬರೀಶ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದ್ದಂತಹ ಎಲ್ಲ ಫಾಲೋವರ್ಸ್ಗಳನ್ನು ಕೂಡ ತೆಗೆದಿದ್ದಾರೆ. ಅಂದರೆ ದರ್ಶನ್ ಯಾರನ್ನು ಫಾಲೋ ಮಾಡ್ತಿದ್ರಲ್ಲ ಅವರೆಲ್ಲರನ್ನು ಕೂಡ ತೆಗೆದು ಝೀರೋ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಲತಾನು ಕೂಡ ಇದ್ದರು, ಅವಿವಾ ಇದ್ದರು, ಅಭಿಷೇಕ್ ಇದ್ದರು, ಎಲ್ಲರೂ ಕೂಡ ಇದ್ದರು. ಎಲ್ಲರನ್ನು ಕೂಡ ಒಂದೇ ಸಲಕ್ಕೆ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಫಾಲೋ ಮಾಡೋಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಇಬ್ಬರ ನಡುವೆ ಒಂದು ಕೋಲ್ಡ್ ವಾರ್ಗೂ ಕೂಡ ಸಾಕ್ಷಿಯಾಗಿತ್ತು. ಎಲ್ಲದೂ ಕೂಡ ಸರಿಯಿಲ್ಲ ಇವರ ನಡುವೆ ಅನ್ನೋದನ್ನು ಸಾಕ್ಷೀಕರಿಸಿತ್ತು. ಇದಾದ ಬಳಿಕ ಸುಮಲತಾ ಅಂಬರೀಶ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಕೊನೆಯ ಉಸಿರಿರೋಗೂ ಕೂಡ ದರ್ಶನ್ ನನ್ನ ಮಗ ಅಂತೇಳಿ ಹೇಳಿದರು. ಆದರೆ ಈಗ ಸುಮಲತಾ ಅಂಬರೀಶ್ ಅವರಿಗೆ ದರ್ಶನ್ ಟಕ್ಕರ್ ಕೊಡ್ತಾರೆ ಅಂತೇಳ್ಬಿಟ್ಟು ಖ್ಯಾತ ಜ್ಯೋತಿಷಿ ಭವಿಷ್ಯವಾಣಿಯನ್ನು ನೋಡ್ತಿದ್ದಾರೆ. ಹೌದು, ಪ್ರಶಾಂತ್ ಕಿಣಿ ಎನ್ನುವಂತಹ ಜ್ಯೋತಿಷಿ ಈ ಬಗ್ಗೆ ಭವಿಷ್ಯವಾಣಿಯನ್ನು ನೋಡ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಪ್ರಶಾಂತ್ ಕಿಣಿಯವರು ಈಗ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ದರ್ಶನ್ ಅವರು ಈಗಾಗಲೇ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡ್ತಾರೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಭವಿಷ್ಯವಾಣಿಯನ್ನು ನೋಡ್ತಿದ್ರು. ಈ ಹಿಂದೆ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಆಡಿದರು. ಇದಕ್ಕೆ ಪೂರಕ ಎನ್ನುವಂತೆ ಈಗ ಮತ್ತೊಂದು ಬೆಳವಣಿಗೆಯು ಕೂಡ ನಡೆಯುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಅವರು ಮಂಡ್ಯದಿಂದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತೇಳ್ಬಿಟ್ಟು ಇತ್ತೀಚೆಗೆ ಪ್ರಶಾಂತ್ ಕಿಣಿಯವರು ಭವಿಷ್ಯವನ್ನು ನೋಡುತ್ತಿದ್ದರು. ದರ್ಶನ್ ಸುಮಲತಾ ನಡುವೆ ಬಿರುಕು ಮೂಡಿದೆ ಅನ್ನುವಂಥ ಸಂದರ್ಭದಲ್ಲಿ ಈಗ ಹೊಸದೊಂದು ಚರ್ಚೆಯು ಕೂಡ ಶುರುವಾಗಿದೆ ಮತ್ತು ಹೊಸದೊಂದು ಭವಿಷ್ಯವಾಣಿಯು ಕೂಡ ಭಾರಿ ಸದ್ದು ಮಾಡ್ತಿದೆ. ಅದೇ ದರ್ಶನ್ ರಾಜಕೀಯಕ್ಕೆ ಬಂದರೆ ಅದು ಸುಮಲತಾ ವಿರುದ್ಧನೇ ಅನ್ನೋದು ಗೊತ್ತಾಗಿದೆ. ಹೌದು, 2027 ಕೊನೆಗೆ ಸಿನಿಮಾಗಳಲ್ಲಿ ನಟಿಸೋದನ್ನು ನಿಲ್ಲಿಸ್ತಾರೆ ದರ್ಶನ್ ಅವರು. ಜೊತೆಗೆ ದರ್ಶನ್ ಜೈಲಿನಲ್ಲಿ ಇದ್ದಾಗ ಟ್ವೀಟ್ ಮಾಡಿ 2025 ಏಪ್ರಿಲ್ ಮೇ ವೇಳೆಗೆ ದರ್ಶನ್ ಜೈಲಿನಿಂದ ಹೊರಗಡೆ ಬರ್ತಾರೆ, ಬಳಿಕ ಸಿನಿಮಾ ಬಿಟ್ಟು ರಾಜಕೀಯ ರಂಗಕ್ಕೆ ಇಳಿತಾರೆ ಅಂತೇಳ್ಬಿಟ್ಟು ಬರ್ಕೊಂಡಿದ್ರು. ಇದೀಗ ದರ್ಶನ್ ಸುಮಲತಾ ಬಗ್ಗೆ ಮಾಡಿರುವಂಥ ಕಮೆಂಟು ಇದೇ ವಿಚಾರವನ್ನು ಮತ್ತೆ ಸದ್ದು ಮಾಡುವಂತೆ ಮಾಡಿದೆ. ಅಂದರೆ ಮಂಡ್ಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅಂಬರೀಶ್ ಅವರು ಗೆಲುವಿನ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ದರ್ಶನ್ ಮತ್ತು ಯಶ್ ಈಗ ಒಂದು ರೀತಿಯಲ್ಲಿ ಸುಮಲತಾ ವಿರುದ್ಧ ಮತ್ತೆ ತೊಡೆ ತಟ್ಟುವಂಥ ಸಾಧ್ಯತೆ ಇದೆ. ದರ್ಶನ್ ಮಾತ್ರವಲ್ಲ, ಪ್ರಜ್ವಲ್ಲು, ಯಶು ಎಲ್ಲರೂ ಕೂಡ ಸಂಕಷ್ಟಕ್ಕೀಡಾದರು. ಆದರೆ ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಯಾರ ಬೆಂಬಲಕ್ಕೂ ಕೂಡ ನಿಲ್ಲಿಲ್ಲ. ದರ್ಶನ್ ಕಾರಣದಿಂದ ಸುಮಲತಾ ಗೆದ್ದರೂ ಕೂಡ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಸುಮಲತಾ ಹೇಗಿದ್ದೀಯಾ ಅಂತಲೂ ಕೂಡ ಹೇಳಲಿಲ್ಲ, ಒಂದು ಭೇಟಿಯನ್ನು ಕೂಡ ಮಾಡಲಿಲ್ಲ. ಹೀಗಿರುವಾಗ ಸುಮಲತಾ ಅಂಬರೀಶ್ ಅವರಿಗೆ ಯಾಕೆ ದರ್ಶನ್ ಇನ್ನು ಮುಂದೆ ಬೆಂಬಲವಾಗಿ ನಿಲ್ಲಬೇಕು? ದರ್ಶನ್ ಚುನಾವಣೆಗೆ ನಿಂತರೆ ಗೆಲ್ಲೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಈಗ ದರ್ಶನ್ ನಿಲ್ಲೋದು ಯಾರ ವಿರುದ್ಧ? ಇದೇ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಅನ್ನುವಂಥ ಚರ್ಚೆ ಶುರುವಾಗಿದೆ. ಸುಮಲತಾ ಅವರನ್ನು ರಾಜಕೀಯದಲ್ಲೇ ಚುನಾವಣೆಯಲ್ಲೇ ಸೋಲಿಸೋದ್ರ ಮೂಲಕ ಪಾಠ ಕಲಿಸಬೇಕು ಅಂತ ಹೇಳಿಬಿಟ್ಟು ದರ್ಶನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಈ
ಒಂದು ಜ್ಯೋತಿಷ್ಯ ವಾಣಿ ಅಂತಲೇ ಹೇಳ್ಬೋದು. 2027ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡುವಂಥ ದರ್ಶನ್ ಅಲ್ಲಿ ಖ್ಯಾತಿಯನ್ನು ಗಳಿಸ್ತಾರೆ. ಒಬ್ಬ ವ್ಯಕ್ತಿಯನ್ನು ಪದೇ 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 ಗುರಿಯಾಗಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಒಂದಲ್ಲ ಒಂದು ದಿನ ಆತ ತಿರುಗಿ ಬೀಳಲೇಬೇಕು. ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಇದೀಗ ದರ್ಶನ್ ಅವರು ನಟಿ ಸುಮಲತಾ, ಅಭಿಷೇಕ್, ಅಂಬರೀಷ್ ಸೇರಿದಂತೆ ಎಲ್ಲರನ್ನೂ ಕೂಡ ದೂರ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಮುಂದೆ ರಾಜಕೀಯವಾಗಿಯೂ ಕೂಡ ಇವರ ವಿರುದ್ಧನೇ ತೊಡೆತಟ್ಟಲಿದ್ದಾರೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಇವರು ಉಲ್ಲೇಖವನ್ನು ಮಾಡಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇವೆಲ್ಲವೂ ಕೂಡ ವಿಧಿಲಿಖಿತ ಇದರ ಪ್ರಕಾರನೇ ನಡೀತಿದೆ ಅನ್ನೋದು ಜ್ಯೋತಿಷ್ಯಗಳ ಮಾತು. ಈಗ ಪ್ರಶಾಂತ್ ಕಿಣಿಯವರು ಮತ್ತೊಮ್ಮೆ ನಟ ದರ್ಶನ್ ಬಗ್ಗೆ ಭವಿಷ್ಯವನ್ನು ಹೇಳಿದ್ದಾರೆ. ಮಂಡ್ಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಹೇಗೆ ಸೋಲಿಸಿದ್ರು ಅದೇ ರೀತಿ ಇಲ್ಲಿ ಈ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಸೋಲಿಸ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಇದು ವರ್ಕೌಟ್ ಆಗುತ್ತಾ? ಇದು ಈಗಿರುವಂಥ ಒಂದು ಕುತೂಹಲ. ದರ್ಶನ್ಗೂ ಪೊಲಿಟಿಕ್ಸಿಗೂ ಬರಲ್ಲ, ಆದರೆ ಆಗೋದೇ ಇಲ್ಲ ಅಂತಲ್ಲ, ದರ್ಶನ್ ಪೊಲಿಟಿಕ್ಸಿಗೆ ಬರೋದೇ ಇಲ್ಲ ಅನ್ನೋಂಥ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ. ಬಟ್ ನನ್ನ ಫೀಲ್ಡ್ ಅದಲ್ಲ ಅಂತೇಳಿ ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಮುಂದೆ ಬರಬಾರ್ದು ಅಂತೇನಿಲ್ಲಲ್ಲ, ಬರಲೇಬಾರ್ದು ಅಂತೇಳಿ ಎಲ್ಲೂ ಉಲ್ಲೇಖ ಇಲ್ಲವೇ ಇಲ್ಲಲ್ಲ. ಆರಾಮಲ್ಲಿ ಬರ್ಬೋದು, ಬರುವಂಥ ಮನಸ್ಸು ಮಾಡಿದರೆ ಆರಾಮಲ್ಲಿ ದರ್ಶನಿಗೆ ಬರ್ಬೋದು. ಆಮೇಲೆ ಬೇರೆ ನಟರ ರೀತಿ ದರ್ಶನ್ಗೆ ಚಾಲೆಂಜಸ್ಗಳು ಕೂಡ ಕಡಿಮೆ, ಅಷ್ಟು ಚಾಲೆಂಜಸ್ ಕೂಡ ಇಲ್ಲ ದರ್ಶನ್ಗೆ. ರಾಜಕೀಯಕ್ಕೆ ಬರೋದಾದರೆ ಆರಾಮಲ್ಲಿ ಬರ್ಬೋದು, ಆರಾಮಲ್ಲಿ ಗೆಲ್ಬೋದು. ಸುಮಲತಾ ಅಲ್ಲ, ಯಾರೇ ಬಂದು ನಿಂತರೂ ಕೂಡ ಸೋಲಿಸುವಂಥ ಕೆಪಾಸಿಟಿ ದರ್ಶನ್ಗಿದೆ. ಯಾಕಂತ ಹೇಳಿದ್ರೆ ದರ್ಶನ್ ಅಭಿಮಾನಿಗಳ ಸಮೂಹ ಅಷ್ಟು ದೊಡ್ಡದಿದೆ. ಅದರಲ್ಲೂ ಕೂಡ ಮಂಡ್ಯ ಭಾಗದಲ್ಲಿ ಅಂಬರೀಷ್ ಬಿಟ್ಟರೆ ದರ್ಶನ್ಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು. ಅದು ಇದೇ ಸುಮಲತಾ ಅವರ ಚುನಾವಣಾ ಪ್ರಚಾರದಲ್ಲಿ ಸಾಬೀತಾಗಿದೆ. ದರ್ಶನ್ ಬರ್ತಾರೆ ಅಂತ ಹೇಳಿದ್ರೆ ಊಟ, ತಿಂಡಿ, ನಿದ್ದೆ ಎಲ್ಲವನ್ನೂ ಕೂಡ ಬಿಟ್ಟು, ಯಾವುದೇ ಬಿಸಿಲು, ಗಾಳಿ, ಮಳೆ ಏನೇ ಇದ್ರೂ ಕೂಡ ದರ್ಶನ್ಗೋಸ್ಕರ ಕಾಯುವಂತಹ ಅದೆಷ್ಟೋ ಅಭಿಮಾನಿಗಳು ಈ ಮಂಡ್ಯ ಭಾಗದಲ್ಲಿದ್ದಾರೆ. ಹಾಗಾಗಿ ಈ ಮಂಡ್ಯದಿಂದ ದರ್ಶನ್ ಒಂದು ವೇಳೆ ಚುನಾವಣೆಗೆ ನಿಂತರೆ ಗೆಲ್ಲೋದು ದೊಡ್ಡ ವಿಚಾರನೇ ಅಲ್ಲ. ಅದು ಯಾವುದೇ ಪಾರ್ಟಿನೂ ಬೇಕಾಗಿಲ್ಲ, ಪಕ್ಷೇತರವಾಗಿ ನಿಂತರೂ ದರ್ಶನ್ ಆರಾಮಲ್ಲಿ ಗೆದ್ಕೊಂಬರ್ತಾರೆ. ಬಹುಶಃ ಒಂದು ಲೆಕ್ಕಾಚಾರದ ಪ್ರಕಾರ ಪ್ರಚಾರನೂ ಕೂಡ ಬೇಡ ಅಂತೇಳಿ ಹೇಳ್ತಾರೆ. ಅಷ್ಟು ಈಸಿಯಾಗಿ ಗೆಲ್ಕೊಂಬರ್ಬೋದು, ಅಷ್ಟು ಪಾಪ್ಯುಲಾರಿಟಿ ದರ್ಶನ್ಗೆ ಈ ಭಾಗದಲ್ಲಿ ಇದೆ. ಆದರೆ ಏನಾಗುತ್ತೆ ಅದು ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಜ್ಯೋತಿಷ್ಯವಾಣಿಗಳ ಪ್ರಕಾರನೇ ಎಲ್ಲದೂ ಕೂಡ ನಡೆಯುತ್ತೆ ಅಂತ ಹೇಳೋದು ಶತಮೂರ್ಖತನ ಆಗ್ತದೆ. ಜ್ಯೋತಿಷ್ಯವಾಣಿಗಳು ಎಲ್ಲ ಸಂದರ್ಭದಲ್ಲೂ ಕೂಡ ನಿಜ ಆಗೋದಿಲ್ಲ. ಅವನೊಂದು ಊಹೆ, ಒಂದು ಲೆಕ್ಕಾಚಾರದಲ್ಲಿ ಹೇಳಿರ್ತಾರೆ. ಅದು ಆಗದೇ ಇದ್ದಾಗ ನಾವು ಬೈಯೋದು ಅಥವಾ ಇದಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬಿದ್ರೆ ಒಳ್ಳೆಯದು ಅಂತಲೇ ಅನಿಸುತ್ತೆ. ಅಷ್ಟು ಈಸಿ ಅಲ್ಲ ರೀ. ಸತ್ಯ ಹೇಳಬೇಕು ಅಂದರೆ ದರ್ಶನ್ ಅವರು ರಾಜಕೀಯಕ್ಕೆ ಬರೋದು ಕೂಡ ಅಷ್ಟು ಈಸಿ ಅಲ್ಲ. ಅಂತಹ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಭಾರಿ ಆಲೋಚನೆಯನ್ನು ಮಾಡಿ ನಂತರ ತೆಗೆದುಕೊಳ್ತಾರೆ. ಬಟ್ಟು ಸಾಕಷ್ಟು ಜನ ಹೇಳಿದ್ದಾರೆ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ, ಈ ಜೈಲಿಂದ ಹೊರಗಡೆ ಬಂದ ಮೇಲೆ ದರ್ಶನ್ ಪಕ್ಕ ಪೊಲಿಟಿಕ್ಸಿಗೆ ಎಂಟ್ರಿ ಆಗ್ತಾರೆ ಅನ್ನೋಂಥ ಮಾತನ್ನು ಸಾಕಷ್ಟು ಜನ ಹೇಳಿದ್ದಾರೆ. ಆಗ್ಬೋದು, ಬಟ್ ತಕ್ಷಣಕ್ಕೆ ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ದರ್ಶನ್ಗೆ ಇನ್ನೂ ಕೂಡ ಕೆರಿಯರ್ ಇದೆ, ಒಳ್ಳೆ ಕೆರಿಯರ್ ಇದೆ. ಹೀಗಿರುವಾಗ ದರ್ಶನ್ 2027ಕ್ಕೇ ಬರ್ತಾರೆ, 26ಕ್ಕೇ ಬರ್ತಾರೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬರೋದಂತೂ ಒಂದು ವೇಳೆ ಬಹುಶಃ ನಿಶ್ಚಿತ ಅಂತಲೂ ಕೂಡ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಕೆಲವು ಸಲ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ರೆ ಅದಕ್ಕೆ ರಾಜಕೀಯನೇ ಬೇಕು. ಆ ರಾಜಕೀಯದಲ್ಲಿ ಎದುರಾಳಿಗಳು ಯಾರಾಗ್ತಾರೆ ಅದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸುಮಲತಾ ಅವರ ವಿರುದ್ಧ ದರ್ಶನ್ ತೊಡೆ ತಟ್ಟಬಹುದು ಅಂತೇಳಿ ಅನಿಸುತ್ತಾ, ಅಥವಾ ಕಾಂಪ್ರಮೈಸ್ ಆಗ್ತಾರೆ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.